ದಿನದೊಳಗೆ ನನ್ನ ತಾಳಿ ಹೇಗಾದ್ರೂ ಸಿಗೋ ಹಾಗೆ ಮಾಡಮ್ಮ. ಮೈನಾ, ಅಣ್ಣ ನೀನೇನಿಲ್ಲಿ? ಮೈನಾ, ತಾಳಿ ಸಿಕ್ಬಿಡ್ತು ಕಣೋ. ನೀನು ಹೊಗೆ ಬಟ್ಟೆನಲ್ಲೇ ಇತ್ತಂತವ ರಾಧಕಂಗ್ ಸಿಕ್ತು. ನೀನೇನೋ ಪರಿಹಾರ ಪೂಜೆಯಿಂದ ದೇವಸ್ಥಾನಕ್ಕೆ ಹೋಗಿರ್ತೀಯಾ, ನಾನ್ ದೇವಸ್ಥಾನಕ್ಕೆ ಬರಂಗಿಲ್ಲ, ನೀನೇ ಕೊಟ್ಪಾ ಅಂತ ಕಳ್ಸಿದ್ಲು. ನೋಡಮ್ಮ ಮೀನಾ, ನಾನು ಆಗ್ಲೇ ಹೇಳ್ದೆ ನಿಮ್ಮಿಬ್ರು ಮದ್ವೆ ದೇವ್ರ ನಿಶ್ಚಯ ಮಾಡಿದಾನೆ ಅಂತ. ನೀನು ಪರಿಹಾರ ಪೂಜೆ ಪ್ರಾರ್ಥನೆ ಮಾಡೋ ಅಷ್ಟರಲ್ಲೇ ನಿನ್ ತಾಳಿ ಸಿಕ್ಬಿಡ್ತು. ಅಮ್ಮನವ್ರ ಆಶೀರ್ವಾದ ನಿನ್ ಮೇಲಿದೆ. ಮೈನಾ, ಅರ್ಚಕ್ರ ಹೇಳಿದ್ ಕೇಳಿಸ್ಕೊಂಡ್ಯಾ? ಇನ್ಮೇಲಾದ್ರೂ ಧ್ರುವ ಕಟ್ಟಿದ ತಾಳಿಗೆ ಗೌರವ ಕೊಡು. ಇದೇ ಇರ್ಬೇಕು. ಇದೆ ಅನ್ನಿಸ್ತದೆ. ನಡೀರಿ. ಸಿದ್ದಣ್ಣ, ನಿಜವಾಲ್ಗೂ ಹೋಗಿ ಬಟ್ಟಿ ಒಳಗ ಇತ್ತ? ಹೌದು ಮಮ್ಮ, ಯಾಕಂಗ್ ಕೇಳ್ತಿದ್ಯಾ? ಏನೇ ಇಲ್ಲಣ್ಣ, ಧ್ರುವನ್ ಮ್ಯಾಗಿರೋ ಸಿಟ್ಟಿಗೆ ಈಕಿನ ಬೇಕಂತ ಮುಚ್ಚಿಟ್ಟು ನಾಟಕ ಆಡಕತ್ತಾಳಂತಂದು ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ. ಸಾರಿ ಮೈನಾ. ನೀನ್ ಮಾತ್ರ ಅಲ್ಲ ಅಕ್ಕ, ಇವರು ಹಂಗೆ ಹೇಳಿದ್ರು, ನನ್ ಬೇಕು ಅಂತ ತಾಳಿ ಬಿಚ್ಚಿಟ್ ಬಂದಿದ್ದೀನಿ ಅಂತ. ಅಲ್ಲ ಮೈನವ್ರೆ, ಅದೇನೋ. ಬೇಡ ಧ್ರುವ ಅವರೇ, ನೀವಿನ್ನೇನೋ ಹೇಳ್ಬೇಡಿ. ನಾನ್ ಎಷ್ಟು ಹೇಳ್ದೆ, ಯಾರಾದ್ರೂ ನನ್ ಮಾತ್ ನಂಬುದ್ರ? ಬೇಡ ಅಂದ್ಮೇಲೆ ಇನ್ಯಾಕ್ ಹುಡುಕ್ತಾ ಇದೀಯ ಅಂತೆಲ್ಲ ಹೇಳಿದ್ರಿ. ತಪ್ಪೆ, ಕೋಪದಲ್ಲಿ ಅದ್ ಹೇಗೋ ಆ ತರ ಮಾತುಗಳು ಬಂದ್ಬಿಡ್ತು. ನಾನ್ ಬೇಕು ಅಂತ ಹೇಳಲಿಲ್ಲ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ನಿಮ್ ಮಾತಿಂದ ನನ್ ಮನ್ಸಿಗೆ ತುಂಬಾ ಗಾಯ ಮಾಡಿದ್ದೀರಾ. ಇವಾಗ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಯ್ತದಾ? ಹಾಗಲ್ಲ ಮೈನವ್ರೆ. ಮೈನಾ, ಧ್ರುವ ಪಾಪ ಸಾರಿ ಅಂತ ಕೇಳ್ತಾ ಇದ್ದಾನಲ್ವಾ, ಮತ್ತೆ ಅದನ್ನೇ ಹೇಳಿ ಹೇಳಿ ಯಾಕೋ ಅವ್ನ್ ಮನ್ಸಿಗೆ ಕಷ್ಟ ಕೊಡ್ತಾ ಇದ್ಯಾ? ನೋಡು, ನೀನ್ ಬೇಡ್ಕೊಂಡ್ ಹಾಗೇನೆ ದೇವ್ರು ನಿನ್ಗೆ ತಾಳಿ ಸಿಗೋ ಹಾಗೆ ಮಾಡಿದಾನೆ. ಇನ್ಮುಂದೆನಾದ್ರೂ ಈ ತಾಳಿನ ಜೋಪಾನವಾಗಿ ಇಟ್ಕೊ ಮೈನಾ.